ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಯಾಕೆ ಅಂತಂದರೆ ಇಷ್ಟು ದಿನ ನಾನು ವೀಡಿಯೋಸೇ ಹಾಕಿಲ್ಲ. ಆಗಲೇ ಒಂದು 20 ಡೇಸ್ ಅಂತೂ ಆಗಿದೆ. ಯಾಕೆ ಅಂತಂದರೆ ಹುಷಾರಿರಲ್ಲ ಅಂತಲೂ ಹೇಳಿದೆ, ಮತ್ತು ತುಂಬಾ ಬ್ಯುಸಿ ಇದೆ. ಹಬ್ಬದ ಸೀಸನ್ ಆಗಿರೋದ್ರಿಂದ ವರ್ಕು ತುಂಬ ಇತ್ತು. ಜೊತೆಗೆ ಮದುವೆ ಬ್ಲೌಸಸ್ ಕೂಡ ತೊಗೊಂಡಿದ್ದೀನಿ, ಮಾಡ್ತಾಯಿದ್ದೀನಿ ವರ್ಕ್ ಕೂಡ. ಇವಾಗ ಹೆಲ್ತ್ ಇಶ್ಯೂಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ, ಆರಾಮಾಗಿ ಮಾಡ್ಬೋದು ಕೆಲಸ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಅದೇ ತುಂಬಾ ಬಟ್ಟೆಗಳು ಪೆಂಡಿಂಗ್ ಉಳಿಸ್ಕೊಂಡಿದ್ದೀನಿ. ಹುಷಾರಿರಲಿಲ್ಲ ಅನ್ನೋ ಕಾರಣಕ್ಕೆ ಹಬ್ಬಕ್ಕೂ ಸರಿಯಾಗಿ ಬಟ್ಟೆಗಳನ್ನ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಡೋಕ್ಕಾಗಿಲ್ಲ. ಅಂದರೆ ಒಂದು 4-5 ಕೊಟ್ಟಿರೋರಿಗೆ ಒಂದು ಅಡ್ಜಸ್ಟ್ ಮಾಡಿ ಕೊಟ್ಟು ಹೆಂಗೋ ಮಾಡ್ಕೊಂಡಿದ್ದಾಗಿದೆ. ಆದರೆ ಈಗ ನೆಕ್ಸ್ಟು ಆ ಥರ ಮಾಡೋಕ್ಕಾಗಲ್ವಲ್ಲ, ಕೆಲಸ ಮಾಡಲೇಬೇಕಾಗತ್ತೆ. ನೋಡಿ, ಹಾಗಿದ್ರೆ ಇವತ್ತು ಒಂದು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ನಾನು ಮಾಮೂಲಿ ಯಾವಾಗಲೂ ಹೇಳೋ ಥರ ಇಲ್ಲೂ ಸಹ 2.5 ನಂಬರ್ನಲ್ಲಿ ಇಟ್ಕೊಂಡು ಒಂದು ಸ್ಯಾಟಿನ್ ಸ್ಟಿಚ್ನ ನಾನು ಹಾಕ್ಕೋತಾ ಇದ್ದೀನಿ. ಅದು ಕೂಡ 2 ಟೈಮ್ಸ್ ಹಾಕಿದ್ದೀನಿ, 2 ಸರ್ತಿ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೀವು ನೋಡ್ಬೋದು, ಬಾಲ್ ಚೈನು ಸ್ಟೋನ್ ಚೈನ್ನ ಒಟ್ಟಿಗೆ ಇಟ್ಕೊಂಡು 3 ಒಟ್ಟಿಗೆ ಇಟ್ಟು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಆಗುತ್ತೆ ಕೆಲಸ. ಅಂದರೆ ನೋಡಿ, ಇಲ್ಲಿ ಕಟ್ ಆಯ್ತಲ್ವ ಬಾಲ್ ಚೈನು, ಆ ಥರ ಆಗುತ್ತೆ. ಆದರೆ ಏನೂ ಆಗಲ್ಲ, ಅದ್ರ ಮೇಲೇ ನೀವು ಜಾಯಿಂಟ್ ಮಾಡಿ ಹಾಕ್ಬೋದು, ಅದೇನು ಗೊತ್ತಾಗಲ್ಲ ನಿಮಗೆ. ಸ್ವಲ್ಪ ಅಲ್ಲಿ ಸ್ಟಿಚಸ್ ಸ್ವಲ್ಪ ಜಾಸ್ತಿ ಕೊಟ್ಕೊಂಡಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಬೆರಳನ್ನ ಸ್ವಲ್ಪ ಹಿಂದೆ ಇಟ್ಕೊಂಡು ಹಾಕ್ಕೊಳ್ಳಿ, ಬಿಗಿನರ್ಸ್ ಯಾರಾದರೂ ಇದ್ದರೆ. ಯಾಕೆ ಅಂತಂದರೆ ಬೇಗನೆ ನೀಡ್ಲು ಕೈ ಮೇಲೆ ಬರುವಂಥ ಚಾನ್ಸಸ್ ತುಂಬಾ ಇದೆ. ನಾನು ಕೂಡ ಕಲಿಯುವಾಗ ತುಂಬ ಸರ್ತಿ ನಾನು ನೀಡ್ಲನ್ನ ಹಾಕ್ಕೊಂಡಿದ್ದೆ. ಅದಕ್ಕೋಸ್ಕರ ನೋಡಿ, ಈ ಥರ 3 ಒಟ್ಟಿಗೆ ಸ್ವಲ್ಪ ಟೈಟಾಗಿ ಎಳೆದಿಡ್ಕೊಂಡು ಹಾಕಿ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಮಿಷಿನು ರಿಪೇರಿ ಆಗ್ತಿದೆ ಅಂತ ಹೇಳಿದ್ದೆ ಅಲ್ವಾ ಫ್ರೆಂಡ್ಸ್. ನನಗೆ ಇನ್ನೊಂದು ವಿಷಯ ಏನಪ್ಪ ಗೊತ್ತಾಯಿತು ಅಂತಂದರೆ, ಅವ್ರು ಹೇಳಿದ್ದು ಮೆಕ್ಯಾನಿಕ್ ಬಂದಿದ್ರಲ್ವ, ಏನಕ್ಕೆ ಆ ಥರ ಸೆಟ್ಟಿಂಗ್ ಚೇಂಜ್ ಆಗ್ತಿದೆ ಅಂದರೆ, ತುಂಬ ಹೆವಿ ಸ್ಪೀಡ್ ಆದ್ರೂ ಮಿಷಿನು ಆ ಥರ ಆಗುತ್ತಂತೆ. ಸ್ಪೀಡ್ ಸ್ವಲ್ಪ ಕಡಿಮೆನೇ ಇಟ್ಕೊಂಡು ಮಾಡಿ, ತುಂಬ ಹೆವಿ ಸ್ಪೀಡ್ ಮಾಡ್ಕೋಬೇಡಿ. ಯಾರೆಲ್ಲ ನೀವು ಸ್ಪೀಡ್ ಕಂಟ್ರೋಲ್ ಮಾಡುವಂಥ ಮೋಟ್ರ್ಗಳನ್ನ ಹಾಕ್ಕೊಂಡಿರಲ್ಲ, ಅಂದರೆ ಸರ್ವೋ ಮೋಟ್ರನ್ನ ಹಾಕ್ಕೊಂಡಿರಲ್ಲ, ಅವರು ನಿಮ್ಮ ಕಾಲಲ್ಲಿ ಅಂದರೆ ಲೆಗ್ಗಲ್ಲಿ ನೀವು ತುಣಿತಾ ಇರ್ತೀರಲ್ವ, ಅಲ್ಲೇ ನೀವು ಸ್ವಲ್ಪ ಲೆಗ್ಗಲ್ಲಿ ತುಣಿವಾಗ ಸ್ವಲ್ಪ ಅಲ್ಲೇ ಬ್ಯಾಲೆನ್ಸ್ ಮಾಡಿ ನೀವು ಸ್ಪೀಡನ್ನ ಕಡಿಮೆ ಮಾಡ್ಕೊಂಡು ಮಾಡಬೇಕಾಗತ್ತೆ. ಇಲ್ಲ ನಾನು ಮಾಮೂಲಿ ಇವಾಗ ಸರ್ವೋ ಮೋಟ್ರನ್ನೇ ಹಾಕ್ಕೊಂಡಿದ್ದೀವಿ ಅಂತ ಅಂದರೆ ಅದರಲ್ಲಿ ಸ್ವಲ್ಪ ಕಡಿಮೆ ಸ್ಪೀಡನ್ನ ಇಟ್ಕೊಂಡು ಮಾಡಿ ಚೆನ್ನಾಗಿ ಬರುತ್ತೆ. ಮತ್ತು ಥ್ರೆಡ್ಗಳ ಬಗ್ಗೆನೂ ಅಷ್ಟೇ, ನೆಕ್ಸ್ಟು ನೋಡೋಣ. ನಾನು ಥ್ರೆಡ್ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಜರಿ ಥ್ರೆಡ್ ಆಗಿರ್ಬೋದು, ಅಥವಾ ಯಾವ್ಯಾವ ಕಂಪ್ನಿಗಳ ಥ್ರೆಡ್ನ ತೊಗೊಂಡು ಬಂದು ನೀವು ಯೂಸ್ ಮಾಡ್ಬೋದು ಅನ್ನೋದು ಕೂಡ ವಿಡಿಯೋ ಮಾಡಿಕೊಡ್ತೀನಿ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಕೆಲಸ ತುಂಬ ಇರೋದ್ರಿಂದ ಏನಾಗುತ್ತೆ ಅಂದರೆ ಮಧ್ಯ ವೀಡಿಯೋಸ್ ಹಾಕೋಕ್ಕೆ ಆಗಲ್ಲ, ಹಾಗಾಗ್ಬಿಡುತ್ತೆ. ಮತ್ತು ಕ್ಲಾಸಸ್ಗೂ ಕೂಡ ವೀಡಿಯೋ ನಾನು ಹಾಕಿಲ್ಲ. ನೀವು ಅನ್ಕೋಬೋದು, ಇವ್ರು ಕ್ಲಾಸಸ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ವೀಡಿಯೋಸ್ ಹಾಕೋದನ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತ. ಆದರೆ ಪಾಪ ಕ್ಲಾಸ್ ತೊಗೊಂಡಿರೋರ್ಗು ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ. ತುಂಬಾ ಹುಷಾರಿರಲಿಲ್ಲ, ನಂಗೆ ಮಾತಾಡೋಕ್ಕಾಗ್ತಿರಲಿಲ್ಲ ಅಂತಲೇ ನಾನು ಮಾಡಿಲ್ಲ. ಮತ್ತು ಆವತ್ತು ವೀಡಿಯೋ ಮಾಡೋಣ ಅಂತಲೇ ಮಾಡಿದೆ, ಹೆಂಗೋ ಅಡ್ಜಸ್ಟ್ ಮಾಡಿ ಮಾಡೋಣ ಅಂತ. ಆದರೆ ಮಿಷಿನ್ ತುಂಬಾ ಪ್ರಾಬ್ಲಮ್ ಆಯಿತು, ಹಾಗಾಗಿ ಅದು ಸ್ಟಾಪ್ ಮಾಡಿಬಿಟ್ಟೆ ವೀಡಿಯೋ. ಈಗಲೂ ಅರ್ಧ ಮಾತ್ರ ವೀಡಿಯೋ ಆಗಿರೋದಿದೆ, ಅದನ್ನು ಹಾಕಲ್ಲ, ಬೇರೆ ಒಂದು ಹೊಸ ವೀಡಿಯೋ ಮಾಡಿನೇ ಹಾಕ್ತೀನಿ. ನೋಡಿ, ಈ ಶೇಪೆಲ್ಲ ಹಾಕೋದನ್ನು ನಿಮಗೆ ಕ್ಲಾಸ್ ತಗೊಂಡಿರೋರ್ಗೂ ಕೂಡ ಹೇಳ್ಕೊಟ್ಟಿದ್ದೀನಿ. ಅದಲ್ಲದೆ ನೀವು ತುಂಬ ವೀಡಿಯೋಸಲ್ಲಿ ಈ ಥರ ಒಂದು ಶೇಪ್ ಹಾಕೋದನ್ನು ನೀವು ಕೂಡ ನೋಡ್ತಾ ಇರ್ತೀರ. ಆದಷ್ಟು ಸ್ವಲ್ಪ ಬೋರ್ಡ್ಗೆ ಬಟ್ಟೆನ ಟೈಟಾಗಿ ಫಿಟ್ ಮಾಡಿ ಹಾಕಿ, ಆವಾಗ ರಿಂಕಲ್ ಬರಲ್ಲ, ಬಟ್ಟೆಗಳು ಚೆನ್ನಾಗಿ ಬರುತ್ತೆ. ಮತ್ತು ಕಾಂಟ್ರಾಸ್ಟ್ ಕಲರ್ ಇರೋವಂಥ ಥ್ರೆಡ್ಗಳನ್ನ ಚೂಸ್ ಮಾಡಿ ಹಾಕಿ. ಅಂದರೆ ಸ್ಯಾರಿಯಲ್ಲಿ ಕೆಲವೊಂದು ಟೈಮು ಸೇಮ್ ಕಲರ್ ಬಂದಿರುತ್ತೆ, ಆವಾಗ ನಮಗೆ ಯಾವ ಕಲರ್ ಚೂಸ್ ಮಾಡ್ಕೋಬೇಕು ಅನ್ನೋದೇ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ. ನೀವು ಅವಾಗ ಕಸ್ಟಮರ್ಸ್ ಹತ್ರ ಕೇಳಿ ಕೂಡ ಹಾಕ್ಬೋದು, ನಿಮಗೆ ಯಾವ ಕಲರಲ್ಲಿ ಬೇಕಾಗುತ್ತೆ. ಅಂದರೆ ಇವಾಗ ಏನು ಗೊತ್ತಾ, ಒಂದೇ ಬ್ಲೌಸನ್ನು ಒಂದು 2-3 ಸ್ಯಾರಿಗೆ ಅವರು ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊತಾರೆ ಅಂತಂದರೆ ಆರಾಮಾಗಿ ಹಾಕ್ಬೋದು ಫ್ರೆಂಡ್ಸ್. ಆವಾಗ 2-3 ಸೀರೆಗಳಿಗೆ ಒಂದೇ ಥರ ಹಾಕೋ ಥರನೂ ಹಾಕ್ಕೋಬೋದು. ಇಲ್ಲಿ ನೀವು ನೋಡ್ಬೋದು, ನಾನು ಇದಕ್ಕೆ ಪಿಂಕ್ ಕಲರ್, ಅಂದರೆ ರಾಣಿ ಪಿಂಕ್ ಥರ ಬರುತ್ತೆ, ಇದು ಸ್ವಲ್ಪ ಶೇಡು. ನಿಮಗೆ ಕ್ಯಾಮ್ರಾದಲ್ಲಿ ಇದು ಮೆರೂನ್ ಕಲರ್ ಶೇಡ್ ಕಾಣಿಸ್ತಿದೆ. ಈ ಥ್ರೆಡ್ನ ನಾನು ಯೂಸ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಸಿಲ್ಕ್ ಥ್ರೆಡ್ ಇದು. ಓಕೆನಾ. ಆದಷ್ಟು ಪುಟ್ಟದಾಗಿ ವರ್ಕ್ ಹಾಕ್ಲಿಕ್ಕೆ ಟ್ರೈ ಮಾಡಿ, ಚೆನ್ನಾಗಿ ಕಾಣುತ್ತೆ. ತುಂಬ ದೊಡ್ಡದಾಗಿ ಹಾಕ್ಕೊಂಡ್ರೆ ಅಷ್ಟು ಲುಕ್ ಇರಲ್ಲ. ಸ್ವಲ್ಪ ಚಿಕ್ಕದಾಗಿ ಹಾಕಿದಾಗ ಆ ಚಿಕ್ಕದ್ರಲ್ಲೇ ಶೇಪ್ನ ತಿರುಗಿಸೋದನ್ನ ನೀವು ಕಲಿಬೇಕಾಗತ್ತೆ. ತುಂಬ ದೊಡ್ಡದಾಗಿ ಹಾಕ್ಕೊಂಡು ಶೇಪ್ ತಿರುಗಿಸ್ಬೇಡಿ. ಇವಾಗಲೇ ನಾವು ಆಲ್ರೆಡಿ ಬ್ಲೌಸಿಗೆ ಹಾಕೋ ಒಂದು ಇದರಲ್ಲಿ ಬಂದಿದ್ದೀವಿ ಅಂತ ಅಂದಾಗ ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಹಾಕೋದಕ್ಕೆ ಟ್ರೈ ಮಾಡಿ. ಲೀಫ್ಗಳಾಗಿರ್ಬೋದು. ನೋಡಿ, ಇವಾಗ ಲೀಫನ್ನು ನಾನು ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು ಹಾಕ್ತಾ, ಅಂದರೆ ರೈಟ್ ಸೈಡ್. ಇದು ನಿಮಗೆ ಕ್ಯಾಮ್ರಾ ಬಂದು ಸೆಲ್ಫಿ ಕ್ಯಾಮ್ರಾದಲ್ಲಿ ನಾನು ಮಾಡಿರ್ತೀನಲ್ವ, ಹಾಗಾಗಿ ನಿಮಗೆ ಇದು ಲೆಫ್ಟ್ ಸೈಡ್ ಕಾಣಿಸ್ತಿದೆ, ಆದರೆ ಇದು ರೈಟ್ ಸೈಡ್ ನೆಕ್ ಮಾಡಿರೋದು. ಹಾಗಾಗಿ ನಾನು ರೈಟ್ ಸೈಡೇ ಇಟ್ಕೊಂಡು ಇದನ್ನು ಲೀಫ್ಗಳನ್ನ ಹಾಕ್ಕೊಂಡಿದ್ದೀನಿ. ಅದೇ ನೀವು ಸ್ಟ್ರೈಟ್ ಇಟ್ಕೊಂಡು ಹಾಕಿದಾಗಲೇ ಬೇರೆ ಶೇಪ್ ಬರುತ್ತೆ, ಈ ಶೇಪ್ ಬರಲ್ಲ. ಆ ಥರ ನಾವು ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಆದಷ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಜೊತೆಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ಓಕೆನಾ. ಮತ್ತು ಕ್ಲಾಸಸ್ ಕೂಡ ತೊಗೊಂಡು ಅಟೆಂಡ್ ಮಾಡಿ ಕಲ್ತ್ಕೊಳ್ಳಿ ಎಂಬ್ರಾಯ್ಡ್ರಿ ಮಾಡೋದನ್ನು. ತುಂಬ ಕಡಿಮೆ ಬೆಲೆಗೆ ನಾವು ಎಂಬ್ರಾಯ್ಡ್ರಿ ಕ್ಲಾಸಸ್ನ ನಡೆಸ್ತಾ ಇದ್ದೀವಿ. ಹಾಗಾಗಿ ಅಂದರೆ ತುಂಬ ಜನ ನಾನು ವೀಡಿಯೋಸ್ ಹಾಕಿಲ್ಲ ಅಂತಂದ್ರೂ ಕೆಲವೊಂದಷ್ಟು ಜನ ಪಾಪ ಅವ್ರವ್ರನ್ನೇ ಸೇರ್ಕೊಂಡಿದ್ದಾರೆ. ಇವಾಗಲೇ ತುಂಬ ಜನ ಇದ್ದಾರೆ, ಕ್ಲಾಸಸ್ ಅಟೆಂಡ್ ಮಾಡಿ ಕಲಿತಾ ಇದ್ದಾರೆ. ನಿಜ ಖುಷಿಯಾಗತ್ತೆ. ಎಲ್ರಿಗೂ ಕಲಿಬೇಕು ಅನ್ನೋದೊಂದು ಆಸೆ ಇರುತ್ತಲ್ವ, ನಾವು ಮಾಡಬೇಕು. ಎನಿ ಟೈಮ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಕೂರ್ಲಿಕ್ಕಾಗಲ್ಲ ಅಂಥೇಳಿ ಇದು ಮಾಡ್ತಾರೆ. ಅದಕ್ಕೋಸ್ಕರ ನೋಡಿ, ಇವಾಗ ಇಲ್ಲಿ ನಾನು ಜರಿ ಥ್ರೆಡ್ಡಿಂದ ಕೂಡ 3 ಲೀಫ್ಗಳನ್ನ ಹಾಕ್ಕೋತಿದ್ದೀನಿ. ನೋಡಿ, ಇಲ್ಲಿ ನಾನಿಲ್ಲಿ ಸ್ಟ್ರೈಟಾಗಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಇಷ್ಟೊತ್ತಿನವರೆಗೂ ನಾನಿಲ್ಲಿ ಕ್ರಾಸಲ್ಲಿ ಇಟ್ಕೊಂಡೇ ಹಾಕ್ಕೊಂಡಿದ್ದೆ, ಅಂದರೆ ರೈಟ್ ಸೈಡ್ ಬರೋ ಥರನೇ ಇಟ್ಕೊಂಡು ಲೀಫ್ಗಳನ್ನ ಹಾಕ್ಕೊತಿದ್ದೆ. ಮತ್ತು ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಬೊಟಿಕಲ್ಲಿ ವರ್ಕ್ ಹಾಕಿಸ್ಬೇಕು ಅಥವಾ ಸ್ಟಿಚಸ್ ಮಾಡಿಸ್ಬೇಕು ಅಂತಂದ್ರೂ ಸಹ ನೀವು ಆನ್ಲೈನಲ್ಲಾದರೂ ಸರ್ಚ್ ಮಾಡ್ಬೋದು ನಮ್ಮ ಬೊಟಿಕ್ ಬಗ್ಗೆ. ಇಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ನಂಬರಿಗೆ ನೀವು ಕಾಲ್ ಮಾಡಿದರೆ ನಾನು ನಿಮ್ಗೆ ಹೇಳ್ತೀನಿ ಎಲ್ಲಿ ನಮ್ಮ ಶಾಪ್ ಇದೆ, ಎಲ್ಲಿ ನೀವು ಎಂಬ್ರಾಯ್ಡ್ರಿ ವರ್ಕ್ ಹಾಕಿಸ್ಕೋಬೇಕಾಗತ್ತೆ ಅಂತ. ನೀವು ಆನ್ಲೈನಲ್ಲಿ ಕಳಿಸ್ಕೊಟ್ರು ಕೂಡ ನಾವು ನಿಮಗೆ ವರ್ಕ್ ಹಾಕಿ ಕೊಡ್ತೀವಿ, ಓಕೆನಾ. ಜೊತೆಗೆ ಪೀಸ್ ಮೇಲೇ ಹಾಕ್ತೀವಿ ಅಂತೇನಿಲ್ಲ, ಆಲ್ರೆಡಿ ರೆಡಿ ಇರೋ ಬ್ಲೌಸ್ ಮೇಲೆ ಕೂಡ ನಾವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿಕೊಡ್ತೀವಿ. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ಆದರೆ ಆ ಥರ ಮಾಡ್ಲಿಕ್ಕೆ ಬರಲ್ಲ. ಇದು ಮ್ಯಾನ್ಮನ್ ಮಿಷಿನ್ ಆಗಿರೋದ್ರಿಂದ ಆರಾಮಾಗಿ ಮಾಡ್ಬೋದು. ನೋಡಿ, ಡಿಸೈನ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್, ಓಕೆನಾ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಒಂದು ಡಿಸೈನ್ ಜೊತೆಗೆ ಬರ್ತೀನಿ ಫ್ರೆಂಡ್ಸ್, ಓಕೆನಾ. ಬಾಯ್.